ಸಾವಿತ್ರಕ್ಕ ಬಾಗಿತಾ? ಸಾವಿತ್ರಕ್ಕ ನೀನು ಹೇಳ್ದಂಗೆ ಹೇಳಿದ್ದೀನಕ್ಕ. ಏನಂದ್ಲು? ತಂದ್ಕೊಡ್ತೀನಿ ಅಂತ ಹೇಳೋಳೆ. ಅದೆಲ್ಲಿಂದ ತಂದ್ಕೊಡ್ತಾಳೆ? ತಂದ್ಕೊಡ್ಲಿ. ಮಾವನಂತೂ ಒಂದೇ ಒಂದು ರೂಪಾಯಿ ಕೊಡಲ್ಲ. ಹಿಂಗೆ ಹೇಳ್ತಾ ಇರು. ಹೇಳ್ದಾಗೆಲ್ಲನೂ ನನಗೆ 2 ಕೋಟಿ ದುಡ್ಡು ಕೊಟ್ಬಿಡು, ನಾನು ಹೊರಟೋಗ್ತೀನಿ ಅಂತ ಹೇಳ್ತಾ ಇರು. ಆಮೇಲೆ 2 ಕೋಟಿ ದುಡ್ಡು ತಂದು ಕೊಟ್ಟಾಗ ನೀನು ಹೋದಾಗ ಅವರು ಬಾಯಿ ಮುಚ್ಚಿಸ್ಬೇಕಂದ್ರೆ ಏನಾದರೂ ಒಂದು ಮಾತಾಡಬೇಕಿತ್ತ? ಇಲ್ಲ ಅಂತಂದ್ರೆ ಅದೇ ಮಾತಾಡ್ತಾ ಇರ್ತಾಳೆ. ಅಡ್ಜಸ್ಟ್ ಮಾಡಿಬಿಟ್ರೆ ಅಕ್ಕ, ಅಡ್ಜಸ್ಟ್ ಮಾಡಿಬಿಟ್ರೆ 2 ಕೋಟಿ ದುಡ್ಡನ್ನ ಅಡ್ಜಸ್ಟ್ ಮಾಡ್ತಾಳೆ ಅಂತೀಯ? ಮಾಡಿಬಿಟ್ರೆ ಇಲ್ಲಿ ಮನೆಗೆ ಎಲ್ಲರೂ ಒಪ್ಪಬೇಕಲ್ಲ. ನೀನು ಅದ್ರ ಬಗ್ಗೆ ಏನೂ ಯೋಚನೆ ಮಾಡಬೇಡ, ಸುಮ್ಮನೆ ಇರು ನೀನು. ಮುಗ್ದಲ್ಲಿ ರಾಮು ಆಟ ಆಡಿಸ್ತಾನೆ. ಅಕ್ಕ ನಂಗೆ ಇಲ್ಲಿರೋ ನೆಮ್ಮದಿ ಅಲ್ಲಿಲ್ಲಕ್ಕ. ಅದೇನೋ ನಂಗೆ ಅಲ್ಲಿ ಏನೋ ಒಂಥರ ಮುಂಕು ಬಿಡ್ದಂಗೆ, ಒಳ್ಳೆ ಜೈಲಾಗ ಆಗ್ತಂಗೆ. ಇಲ್ಲಿ ಬಂದರೆ ನನಗೆ ಖುಷಿನೋ ಖುಷಿ. ಹಂಗಾದ್ರೆ ಹೋಗ್ಬಿಡ ಬಿಡು, ಹೆಂಗೋ 3 ತಿಂಗಳು ಬಂದಿದೆಯಲ್ಲ, ಹೋಗ್ಬಿಡ ಬಿಡು. ಹೌದಕ್ಕ? ಹೋಗೋದು ಬೇಡ ಅಂತೀಯಾ? ಬೇಡ ಬಿಡು, ಇಲ್ಲೇ ಇಟ್ಕೊಂಡಿಯಾ. ಹೋಗೋದೇನಕ್ಕೆ? ನಂಗೂ ತೋಟದಾಗ ಏನೂ ಕೆಲಸ ಇಲ್ಲ. ದ್ರಾಕ್ಷಿ ಕಟ್ ಮಾಡಿಬಿಟ್ರಾ? ಇನ್ನು ದ್ರಾಕ್ಷಿ ಬರೋವರೆಗೂ ತೋಟ ಕಡೆ ಕೆಲಸನೇ ಇಲ್ಲ. ಗೋಡಂಬಿ ಬರ್ತದೆ, ಅವ್ರಿಗೆ ಮಾಮೂಲಿ ಯಾರ್ಕೋ ಒಪ್ಪಿಸ್ಬಿಡ್ತಾರೆ, ಅವರೇ ಬಂದು ಕಿತ್ಕೊಂಡತ್ತಾರೆ. ನಾನು ನೋಡ್ಕೊಂತೀನಿ ಬಿಡು, ಆರಾಮಾಗಿ ಇಲ್ಲೇ ಇಟ್ಕೊಂಡಿಯಾ. ಹಂಗಾರೆ ತಣ್ಣೀರು ಮುಟ್ಬಿಡ್ತೀನಕ್ಕ? ಬೇಡ ಬೇಡ ಬೇಡ, 5 ತಿಂಗಳ ಗಂಟ ಇನ್ನು ತಣ್ಣೀರು ಏನೂ ಮುಟ್ಬೇಡ, ಆರಾಮಾಗಿರು ನೀನು. ಎಲ್ಲ ಕೆಲಸ ನಾನು ಮಾಡ್ಕೊತೀನಿ. ನಿಜವಾಗಿ ಹೇಳ್ತಾ ಇದೆಯಕ್ಕ? ಸುಳ್ಳೇನು ಕೇಳಿದ್ದೀಕ? ನನ್ನ ತಂಗಿ ಇದ್ದಿದ್ರೆ ನನ್ನ ತಂಗಿ ಕುಂಗೆಲ್ಲ ಹೇಳ್ತಾ ಇದ್ದಿದ್ದು. ನೀನು ನನ್ನ ತಂಗಿ ಇದ್ದಂಗೆ ಆರಾಮಾಗಿ ಇಲ್ಲೇ ಇರು. 2 ಕೋಟಿ ಎಲ್ಲನ ಇಸ್ಕೊಂಬಂದ್ಬಿಟ್ರೆ ಅಕ್ಕ? ಅಲ್ಲ ಗೀತಾ, 2,000 ಅಲ್ಲ, 2 ಕೋಟಿ. ಎಷ್ಟು ದುಡ್ಡು ಬೇಕು? ಎಲ್ಲಿಂದ ತತ್ತಾಳೆ 2 ಕೋಟಿನ? ಅಯ್ಯೋ ಒಳ್ಳೆ ಹುಡುಗಿ ನೀನು. ಅದೇನೇನು ಮಾಡ್ತಾಳೆ? ಸುಮ್ಮನೆ ನೋಡ್ಕೊಂಡಿರೋಣ, ಸುಮ್ಮನೆ. ಲೇ ಸಾವಿತ್ರಿ, ಸಾವಿತ್ರಿ! ಏನಕ್ಕ ಸರೋಜಕ್ಕ? ನೀನೇನು ಅಡಿಗೆ ಮಾಡಕ್ಕೆ ಬಂದಿರೋದು? ಲೇ, ನಾನು ಅವಳು ಕೇಳಿದ್ದೀನಿ, ಅವಳು ನನ್ನ ದುಡ್ಡು ಕೇಳೋಳೆ 2 ಕೋಟಿ ಕೊಡು ಅಂತ. 2 ಕೋಟಿ ಕೊಟ್ಬಿಟ್ಟು ಅವಳನ್ನ ಜಾಗ ಖಾಲಿ ಮಾಡಿಸ್ತೀನಿ. ಲೇ, ಇವತ್ತು ಒಂದು ರಾತ್ರಿ ಇರ್ಬೇಕಷ್ಟೇ, ನಾಳೆ ಹೋಗ್ಬೇಕು ನೀನು. ಇಲ್ಲಕ್ಕ, ನೀನು ದುಡ್ಡು ಕೊಟ್ಟಿದ ತಕ್ಷಣ ಹಂಗೆ ಹೊಟ್ಬಿಡ್ತೀನಿ, ಇಲ್ಲೇ ಇರ್ತೀನಿ ನಾನು. ನೀನು ದುಡ್ಡು ಕೊಟ್ಟಿದ ತಕ್ಷಣ ಹಂಗೆ ಹೊಟ್ಬಿಡ್ತೀನಿ. ಹೌದಾ? ಸರಿ ಸರಿ, ಹಾಗಾದ್ರೆ ದುಡ್ಡು ಅಡ್ಜಸ್ಟ್ ಮಾಡಿ ಕೊಡ್ತೀನಿ. ಓದ್ತಾ ಇರಬೇಕು, ಇಲ್ಲಿ ಇರಂಗಿಲ್ಲ ನೀನು. ಇಲ್ಲ ಇಲ್ಲ, ಇರಲ್ಲ, ಓದ್ತೀನಿ ನಾನು. ಸರಿ ಸರಿ, ಆಯಿತು. ನೀನೇನೆ ನಾನು 2 ಕೋಟಿ ದುಡ್ಡು ಕೊಡೋದಕ್ಕೆ ಅವಳಿಗೆ ಸಾಕ್ಷಿ? ಸಾವಿತ್ರಿ, ಆಯ್ತಕ್ಕ, ನಾನೇ ಸಾಕ್ಷಿ. ನನ್ನ ಮುಂದೆನೇ ಕೊಡು 2 ಕೋಟಿ ದುಡ್ಡು, ಆಯ್ತಾ? ಸರಿ ಸರಿ, ಆಯಿತು. ಏನೋ ಇವಾಗ ಅಡ್ಜಸ್ಟ್ ಮಾಡಿ ಕೊಟ್ಬಿಡಂಗೆ ಅವಳಕ್ಕ, ಅಷ್ಟು ಹಾರಾಡ್ತಾವಳೆ. ಹಾರಾಡ್ಲಿ. ಯಾಕೆ ಅಳ್ತಾ ಇರೋದು ಆವಾಗಿಂದ? ಎಲ್ಲಿಗೆ ಬಂದ್ಬಿಟ್ಟಿದ್ದೀನಿ ನಾನು? ಹೊಸ ಜಾಗ ಇದು ಅಂತ ಅಳ್ತಾವನೆ ನೀನು. ಲಕ್ಕಿ ನೀನು, ಲಕ್ಕಿ ನೀನು. ಅಳ್ಬೋದು ಮುದ್ದುಕೊಂಡು ಅಣ್ಣ ಅಂತ ಇರೋದು ನೀನು. ಇವಾಗ ನೋಡು, ನಗಿತಾ ಇರೋದು ನೋಡು. ನಾನು ಮುದ್ದೆ ಕಂಡ ನೀನು. ಒನ್ನ ಅಳ್ತಾ ಇರೋದು ನೀನು, ಒನ್ನ ನಗಿತಾ ಇರೋದು ನೀನು. ಲೇ ರಾಮ, ಇವ್ರು ಚೆನ್ನಾಗೋದಿ ಮಗು, ಸಿಹಿ ತಂಗಿಯಾಗೆ. ಲೇ, ಏನ ನಿಧಾನವಾಗಿ ಮಾತಾಡ್ಸುವ. ದಿನ ಎಳೆ ಮಗುವ ಏನ? ಎಲ್ಕ ಬಂದಿರೋದು ನೀನು? ಲೈ, ಯಾವನ? ಹೇಯ್, ಬೀಳ್ತಾವ ನೋಡ್ಕ ಏಟಗಳಿಂದ. ನೋಡ್ತಾನೆ ಇವನು ಅಂಜಲಿಗೆ ಅದು. ಬೀಳ್ತಾವೇಟು ನಿಂಕ. ಹಂಗೆಲ್ಲ ಅನ್ಬಾರ್ದು. ಅಮ್ಮ ಹಂಗೆಲ್ಲ ಅನ್ಬಾರ್ದಮ್ಮ. ದುರಾಂಕಾರ ಇವನ್ಕ ತೆಗೆದ ಕಪಾಲ್ ಕೊಡ್ಬೇಕು ನೋಡು. ಏನ ನೋಡ್ದಾನೆ ಇವನು? ಹೆಂಗಂಗಿಸ್ತಾನೆ ಇವನು? ನೋಡ್ದಂಗೆ ಅಮ್ಮಕ್ಕ ಆ ಕಡೆ ತಿರ್ಕೊಂಡಿತ್ತು. ಅಮ್ಮನಮ್ಮ ಅವನ ಕತೆ ಇರ್ಲಿ, ನಾನು ನಿನ್ನೇನೋ ಕೇಳಕ್ ಬಂದಿದ್ದ. ಕೇಳು ಸರೋಜಮ್ಮ, ಕೇಳು. ಅಲ್ಲ, ಇವಾಗ ನಾನು ಬೆಂಗಳೂರಿಗೆ ಹೋಗೋದು ಯಾಕೆ ಬೇಡ? ಇವಾಗ ಅಲ್ಲಿ ಬಿಸ್ನೆಸ್ ಮಾಡ್ಬೇಕಂತಂದ್ರೆ ಇನ್ನೂ ಬಂಡವಾಳ ಹಾಕ್ಬೇಕು, ಆಯ್ತಾ? ವರ್ಕರ್ಸ್ಗೆಲ್ಲ ಪೇಮೆಂಟು ಜಾಸ್ತಿ ಮಾಡಬೇಕು. ಪೇಮೆಂಟ್ ಜಾಸ್ತಿ ಮಾಡಿ ಅಂತ ಎಲ್ಲರೂ ಕೇಳ್ತವ್ರೆ. ಇವಾಗ ಅಲ್ಲಿ ಬರೋ ಲಾಭಕ್ಕೆ ಪೇಮೆಂಟ್ ಜಾಸ್ತಿ ಮಾಡೋಕ್ಕಾಗಲ್ಲ. ಅದಕ್ಕೆ ಆಫೀಸೆಲ್ಲ ತೆಗೆದ್ಬಿಟ್ಟು ಚೌಟ್ರಿ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಅದ್ರ ಕೆಲಸ ಅದಾತೈತೆ, ಫೋನೊಳಗೆ ಮಾತಾಡ್ತಾ ಇದ್ದೀನಿ ನಾನು. ನೀನು ಇಲ್ಲೇ ಆರಾಮಾಗಿ ಇದ್ಬಿಡು. ಅಲ್ಲಿರೋ ಮನೆ ಏನು ಮಾಡೋದು? ಮಾರ್ಬಿಡ್ತೀನಿ ನೋಡ. ಬೇಡ, ಬೆಂಗಳೂರಾಗ ಅಂಥ ಮನೆ ತೆಗಿಬೇಕು ಅಂತಂದರೆ ಆತೈತಾ? ಆದಿಶಂಕರ್ನ ಮದುವೆ ಆದರೆ ಏನೋ ಒಂದು ಕಷ್ಟಪಟ್ಟು ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸ್ತೀನಿ. ಅವನು ಅಲ್ಲೇ ಇರ್ತಾನೆ. ಇನ್ನು ಅವ್ನಿಗೆ ಮನೆ ಬೇಕಲ್ಲ, ಅವನು ಮನೆ ಬೇಕಾದ್ರೆ ಬಾಡಿಗೆ ಮನೆ ಮಾಡ್ಕೊಬೇಕಲ್ಲ. ಆ ಮನೆನ ಏನು ಮಾಡಲ್ಲ, ಆ ಮನೆ ಅಲ್ಲೇ ಇರಲಿ. ಅಲ್ಲ, ಅಲ್ಲಿಂದ ಅಲ್ಲಿಗೆ ಅವ್ನು ಬಂದ್ಬಿಟ್ರೆ ಅಲ್ಲಿ ಸ್ನೇಹಿ ನೋಡ್ಕೊಂಡ್ಯಾರ. ಇದೆಲ್ಲ ಸರಿ ಓದೈತೆ ಸರೋಜಮ್ಮ, ನೀನೇನು ತಲೆ ಕೆಡ್ಸ್ಕೊಬೇಡ. ಸ್ನೇಹ ಎಲ್ಲ ಸರಿ ಓದೈತೆ, ಏನು ತೊಂದರೆ ಇಲ್ಲ. ಮಲ್ಲೇಶಿ ಒಳ್ಳೆ ಹುಡುಗನು, ಯಾರು ಬಿಟ್ಟರು ಅವ್ನು ಬಿಡಲ್ಲ, ಆಯಿತಾ? ಏನೋ ಕಳ್ಳಿ, ನನಗೊಂದು 50 ಲಕ್ಷ ದುಡ್ಡು ಕೊಡು. 50 ಲಕ್ಷ? ಹೂನಾ, 50 ಲಕ್ಷ ನನ್ನ ಹತ್ರ ಎಲ್ಲಿ ಬಂತು ಸರೋಜಮ್ಮ?
ಮನೆ ಚೈತನ್ಯ ಮದ್ವೆಗೆ ಎಷ್ಟು ಖರ್ಚಾಗಿರೋದು ಒಡವೆ ಎಲ್ಲ ಸೇರಿ? 50 ಲಕ್ಷ ಅಂತಂದ್ರೆ ಸುಮ್ಮನೆ ಬರ್ತೈತಾ? ಎಲ್ಲಿಂದ ಬರ್ತೈತೆ ದುಡ್ಡು? ದುಡ್ಡು ಅಂತಂದ್ರೆ ಏನು ಅನ್ಕೊಂಡಿದ್ಯಾ? ಹುಳ್ಳಿಕಾಳು ಅನ್ಕೊಂಡಿದ್ಯಾ ಇಲ್ಲ ಅವರೆಕಾಳು ಅನ್ಕೊಂಡಿದ್ಯಾ? ಹಾಂ, 50 ಲಕ್ಷ ನಮ್ಮ ಹತ್ರ ಇಲ್ಲಮ್ಮ. ನಾವು ಅಷ್ಟಕ್ಕೆ ಬದುಕಿದವರು ಅಲ್ಲ. 50 ಲಕ್ಷ ನಮ್ಮ ಹತ್ರ ಇಲ್ಲೂ ಇಲ್ಲ. ನೀನಾಳೆ ಚೆನ್ನಾಗಿ ಹೇಳ್ತಾ ಇದೆಯಲ್ಲ. ಹಾಂ, ದುಡ್ಡು ಬೇಕಾನಕ್ಕ ಇವಾಗ ಅರ್ಜೆಂಟಾಗಿ? ನನ್ನ ಹತ್ರ ಇಲ್ಲ ಸರೋಜಮ್ಮ. 50 ಲಕ್ಷ ಅಲ್ಲ, 50,000 ಇಲ್ಲ. ನನ್ನ ಹತ್ರ ದುಡ್ಡಿಲ್ಲ. ಮೊನ್ನೆ ಎಲ್ಲ 2 ಲಕ್ಷ ಕೊಟ್ಟು ಅದೇನೋ ಬುಕ್ಗಳು ಅವು ಇವು ತಗೊಂಬಂದ ನೀನು. ಹಾಂ, ಹ್ಞೂ, ಅದು ತಹಸೀಲ್ದಾರ್ ಎಕ್ಸಾಮ್ ಬರೆಯೋಕ್ಕೆ. ಎಕ್ಸಾಮ್ ಬರೀಬೇಕು. ಇವಾಗ ಕೆಲಸ ಸಿಕ್ಕಿದ್ರೆ ಅದಕ್ಕೂ ದುಡ್ಡು ಕಟ್ಟಬೇಕಲ್ಲ ನಾ ದುಡ್ಡು. ಅಯ್ಯೋ ಸರೋಜಮ್ಮ, ಅದೇನೋ ಒಂದು ಕತೆ ಮಾಡಿದ್ರೆ ಆಯಿತು. ಇವಾಗ ನಮ್ಮ ಹತ್ರ ದುಡ್ಡಿಲ್ಲ ನಮ್ಮ ಹತ್ರ. ಓನದು ಮಾತಾಡ್ತಾ ಇರೋದು ನೀನು? ಓನದು ಮಾತಾಡ್ತಾ ಇರೋದು? ಹಂಗಾದ್ರೆ ನಿನ್ನ ಹತ್ರ ದುಡ್ಡಿಲ್ಲ ಇವಾಗ? ಇಲ್ಲ, ದುಡ್ಡಿಲ್ಲ. ನಿಮ್ಮ ಹತ್ರ ದುಡ್ಡಿಲ್ಲ ಅಂತಂದ್ರೆ ನಾನು ನಂಬಲ್ಲ. ಸರಿ, 50 ಲಕ್ಷ ಏನಕ್ಕ? 5,000 ಅಲ್ಲ, 500 ಅಲ್ಲ, 50 ಲಕ್ಷ. ಏನು ದುಡ್ಡು ಅಂತಂದ್ರೆ ಏನು ಅನ್ಕೊಂಡಿದ್ಯಾ? ಏನಕ್ಕ ದುಡ್ಡು ಇವಾಗ ನಿಂಕ ಬೇಕು? ನಕ್ಕ ನಮ್ಮ ಹತ್ರ ಇಲ್ಲ. ಸುಳ್ಳು ಹೇಳ್ಬೇಡ. ನಿನ್ನ ಅಕೌಂಟಾಗ ಎಷ್ಟು ದುಡ್ಡು ಅದೆ ಅಂತ ನನಗೆ ತಿಳಿಯೋದು. ಅಲ್ಲ, ಇದ್ರೂ ತಾನೇ 50 ಲಕ್ಷ ನಿಂಗೆ ಕೊಡೋಂಥ ಪರಿಸ್ಥಿತಿ ಏನಮ್ಮ ಬಂದಿದೆ? ಏನಕ್ಕೆ ಕೊಡಬೇಕು ದುಡ್ಡು? ಬೇಕು ನಂಕ. ಇಲ್ಲ ಸರೋಜಮ್ಮ, 50 ಲಕ್ಷ ದುಡ್ಡು ಇಲ್ಲ ನಮ್ಮ ಹತ್ರ. ಅಷ್ಟೊಂದು ದುಡ್ಡಿಲ್ಲ. ನೀನು ಕೇಳು ಬೇಡ, ನಾವು ಕೊಡೋದು ಇಲ್ಲ. ನೀನು ಬೆಂಗಳೂರಾಗಿದ್ದಾಗ ಎಷ್ಟು ಕೊಡ್ತಾ ಇದ್ದೆ ನನಗೆ ದುಡ್ಡು? ನೀನೆಷ್ಟು ಎತ್ತಿಕೊಂಡಿದ್ದೆ? ಹಾಂ, ಏನು ಮಾಡಿದೆ ಆ ದುಡ್ಡೆಲ್ಲನೂ? ಏನು ಮಾಡಿದೆ ಅಂತ ಬ್ಯಾಂಕಾಗಿ ಇಟ್ಕೊಂಡಿದ್ದೆ ಅಷ್ಟೇ. ಓದ್ಕೊಂಡು ಹೋದ್ಲಲ್ಲ ಅವಳು ಮಕ ಮುಚ್ಚೋಗ. ಇವಾಗ ನಂಗೆ 50 ಲಕ್ಷ ದುಡ್ಡು ಬೇಕೇ ಬೇಕು. ನೀನು ಕೊಡೇ ಬೇಕು. ಇಂಥದಕ್ಕೆ ಅಂತ ಹೇಳು. ಸುಮ್ಮನೆ ನನಗೆ ತಲೆನೋ ಉಚ್ಬೇಡ. ಕರೆಕ್ಟಾಗಿ ಮಾತಾಡು. ಏನಕ್ಕೆ ದುಡ್ಡು ಅಂತ ಹೇಳ್ಬಿಟ್ಟು? ಏನು ಅಷ್ಟೊಂದು ದುಡ್ಡು ಅಂತಂದರೆ ಸುಮ್ಮನೆ ಬರ್ತೈತೆ ನಮ್ಮ ಸರೋಜಮ್ಮ? ಏನು ಮಾತಂತ ಮಾತಾಡ್ತಾ ಇದೆಯಾ? 50 ಲಕ್ಷ ಕೊಡು, 50 ಲಕ್ಷ ಕೊಡು ಅಂತ 5 ರೂಪಾಯಿ 10 ರೂಪಾಯಿ ಕೇಳ್ದಂಗೆ ಕೇಳ್ತಾ ಇದೆಯಲ್ಲ? ಹಾಂ, ಈ ಮನೆಗೆ ನೀನು ಒಬ್ಬಳೇ ಅಲ್ಲ, ಎಲ್ಲರೂ ಅವರೇ. ಮನೆ ಸಂಸಾರ ತೂಗಿಸ್ಬೇಕು. ಹೋಗ್ಲಿ, ಒಂದು ದಿವಸಕ್ಕೆ ಸಂಸಾರಕ್ಕೆ ಎಷ್ಟು ಖರ್ಚಾಗ್ತೈತೆ ಅಂತ ಏನಾದರೂ ಗೊತ್ತಾ ನಿನಗೆ? ಗೊತ್ತೇನಮ್ಮ ನಿನಗೆ? ಹಾಂ, ಒಂದು ದಿವಸಕ್ಕೆ ಮನೆ ಒಳಗೆ ಏನೂ ಇಲ್ಲ ಅಂದರೂ 1000 ರೂಪಾಯಿಂದ 1200 ರೂಪಾಯಿ ಖರ್ಚಾಗ್ತೈತೆ. ಹಾಲು ತಾವನಿಂದ ಹಿಡಿದು, ಬೇಳೆ ತಾವನಿಂದ ಹಿಡಿದು, ತರಕಾರಿ ತಾವನಿಂದ ಹಿಡಿದು, ಕರೆಂಟ್ ಬಿಲ್ ತಾವನಿಂದ ಹಿಡಿದು 1200 ರೂಪಾಯಿ ಖರ್ಚಾಗ್ತೈತೆ. ಅದೆಲ್ಲ ಎಲ್ಲಿಂದ ಬರ್ತೈತೆ? ಎಲ್ಲಿಂದ ಬಂದೈತಮ್ಮ? ನೀನು ಹೋಗಿ ತೋಟದಾಗ ಕೆಲಸ ಮಾಡಲ್ಲ ಅಂತೀಯ. ನಮ್ಮ ಅಮ್ಮನಿಗೆ ಮನೆ ಕೆಲಸ ಮಾಡೋದೇ ಸರಿ ಹೋಗ್ತೈತೆ. ಎಲ್ಲೈತೆ ಸಂಪಾದನೆ ಅಂತೂ ಯಾರು ಮಾಡ್ತಾ ಇಲ್ಲ. ಎಲ್ಲ ಕುತ್ಕೊಂಡು ತಿನ್ನೋರೆ. 50 ಲಕ್ಷ ಕೊಡು ಅಂತ ಬಂದವಳು ತಡಿ ಇಲ್ಲಿ. ಎಲ್ಲಿಂದ ತರಲಿ 50 ಲಕ್ಷ ನಾನು? ಒಂದು ದಿವಸಕ್ಕೆ 1200 ರೂಪಾಯಿ ಖರ್ಚಾದರೆ ಸಂಪಾದನೆ 5,000 ರೂಪಾಯಿ ಇರಬೇಕು. ನಮ್ಮನೆಗೆ ಸಂಪಾದನೆ 0, ಖರ್ಚು 1200 ರೂಪಾಯಿ. ಎಲ್ಲಿಂದ ಬರ್ತೈತೆ? ಇವಾಗ ನೀನು ನಂಗೆ 50 ಲಕ್ಷ ಕೊಡಲ್ಲ. ಇಲ್ಲ, ಕೊಡಲ್ಲ. ಇದ್ರೂ ಕೊಡಲ್ಲ, ಇಲ್ದಿದ್ರೂ ಕೊಡಲ್ಲ. ನಮ್ಮದೇ ಆದ ಜವಾಬ್ದಾರಿಗಳವೆ. ಲೇ, ಏನೇನು ನಿಂದು? ಅಲ್ಲ ಅತ್ತೆ, ಇಷ್ಟು ದಿವಸದಿಂದ ಈ ಮನೆಗೆ ಕತ್ತೆ ದುಡ್ದಂಗೆ ದುಡ್ದಿದ್ದೀನಿ ನಾನು. ಇವನ ಹತ್ರ 50 ಲಕ್ಷ ದುಡ್ಡು ಕೊಡು ಅಂತಂದ್ರೆ 100 ಮಾತು ಮಾತಾಡ್ತಾವ್ ನೋಡು. ಏನು 50 ಲಕ್ಷ ದುಡ್ಡು? ಏನಕ್ಕಮ್ಮ 50 ಲಕ್ಷ ದುಡ್ಡು? ಹಾಂ, ಹೆಣ್ಮಕ್ಳಿಗೆ ಇಬ್ಬರಿಗೂ ಮದುವೆ ಆಗೋಯ್ತು. ಅವ್ರ ಮನೆಗೆ ಅವರೇ. ಇವಾಗ ನಿಂಗೆ 50 ಲಕ್ಷ ದುಡ್ಡು? ಸರಮ್ಮ, ಸರಿ 50 ಲಕ್ಷ ದುಡ್ಡು ಅಂತಂದ್ರೆ ಏನು ಅನ್ಕೊಂಡಿದ್ಯಾ? ಏನು ಪೇಪರ್ಗಳು ಅನ್ಕೊಂಡಿದ್ಯಾ? ಹಾಂ, ಹೌದು. ಏನಕ್ಕೆ 50 ಲಕ್ಷ ದುಡ್ಡು? ಅದು ಹೇಳ್ತಾನೆ ಇಲ್ಲ. ಲೈ, ಇವಾಗ ನೀನು ಕೊಡಲ್ಲೇನಾ? ಇಲ್ಲ, ಕೊಡಲ್ಲ. ಸರಿ, ನನ್ನ ಮಗಳು ನೋಡ್ಕೋಬೇಕು ನಾನು. ಚೈತನ್ಯನ ಸ್ನೇಹನ ಇಬ್ಬರನ್ನೂ ನೋಡ್ಕೊಂಬರ್ಕೋಬೇಕು. ದೇವ್ರು ಒಳ್ಳೇದು ಮಾಡಲಿ, ಹೋಗುತ್ತಾ. ಅಲ್ಲ, 50 ಲಕ್ಷ ಅಂತಂದ್ರೆ ಏನು ಅನ್ಕೊಂಡಿದ್ಯೆ? ಹಾಂ, ಮದುವೆ ಆದ ಕಾಲದಿಂದ ಎಷ್ಟು ದುಡ್ದಿಲ್ಲ ಅತ್ತೆ ನಾನು? ಎಷ್ಟು ದುಡ್ದಿಲ್ಲ? ಹಾಂ, ಕೋಟಿಗಳು ಲೆಕ್ಕ ಹಾಕಿದ್ರೆ. ಅಲ್ಲ, ಇವನು 50 ಲಕ್ಷ ಕೊಡಲ್ಲ ಅಂತಾನಲ್ಲ, ಎಷ್ಟು ಮಾತ್ರ? ಅಯ್ಯೋ, ನೀನು ಮದುವೆ ಆದ ಕಾಲದಿಂದ ದುಡ್ದಿದ್ದು ನಾನು ಕಂಡಿದ್ದೀನಿ ಹೇಳಮ್ಮ. ನಾನು ಕಂಡಿದ್ದೀನಿ. ಕೊಡಲ್ಲ ನೀನು? ಸರೋಜಮ್ಮ, ನಿಂಗೇನು ತಲೆಗಿಲ್ಲ, ನೆಟ್ಟಿಗೆ ಆಯ್ತಾ? ಇಲ್ಲ, 50 ಲಕ್ಷ ಅಲ್ಲ, 50 ಪೈಸೆ ಕೊಡಲ್ಲ ನಾನು. ನನ್ನ ಮಕ್ಕಳ ಮನೆಗೆ ಹೋಗ್ಬೇಕು ನಾನು. ಹೋಗ್ಬಿಟ್ಟು ಬಮ್ಮ. ಆವಾಗೇನು ಹೇಳಿದ್ನಲ್ಲಮ್ಮ, ಹೋಗ್ಬಿಟ್ಟು ಬಾ ಅಂತ. ಮುಂದುವರಿಯುವುದು